ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಬರೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಟೈಟ್ ರೂಲ್ಸ್ ಇರೋ ಕಾರಣ ಡಿ ಗ್ಯಾಂಗ್ ಅಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಜೈಲಿನಲ್ಲಿ ದಿನ ಕಳೆಯೋದಕ್ಕಾಗದೆ, ನಿದ್ದೆ ಮಾಡದೆ, ಊಟ ಮಾಡೋದಕ್ಕಾಗದೆ ದರ್ಶನ್ ಮತ್ತು ಗ್ಯಾಂಗ್ ಮಂಕ್ ಆಗಿ ಹೋಗಿದೆ. 10 ದಿನ ಆಯಿತು. 10 ದಿನ ಕಳೆಯೋದ್ರಲ್ಲಿ ರೇಣುಕಾಸ್ವಾಮಿಯ ಹತ್ಯೆಯ ಆರೋಪಿಗಳು ಸುಸ್ತಾಗಿ ಹೋಗಿದ್ದಾರೆ. ನಿನ್ನೆ ವಿಚಾರಣೆ ಇತ್ತು, ಹಿಯರಿಂಗ್ ಇತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಪವಿತ್ರ ಗೌಡ ಮುಖದ ನಗು ಈಗ ಮಾಯ ಆಗಿದೆ. ದರ್ಶನ್ ಅವರ ಮುಖ ಬಾಡಿ ಹೋಗಿದೆ, ನೋಡಕ್ಕಾಗ್ತಾ ಇಲ್ಲ. ಕೊಠಡಿಯಿಂದ ಹೊರ ಹೋಗೋದಕ್ಕೂ ಬಿಡ್ತಾ ಇಲ್ಲ ಅಂತೆ. ಹೀಗಂತ ಆರೋಪಿಗಳು ಹೇಳ್ತಾರೆ ಜಡ್ಜ್ ಮುಂದೆ. ಈ ಬಗ್ಗೆ ಜಡ್ಜ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆರೋಪಿಗಳ ಪರ ವಕೀಲರು. ಸಾಮಾನ್ಯ ಕೈದಿಗಳಂತೆ ಕಾಲ ಕಳೆಯೋಕ್ಕಾಗದೇ ಡಿ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅದರಲ್ಲೂ ದರ್ಶನ್ ಇರುವಂಥ ಕೊಠಡಿಗೆ ಬಿಗಿ ಭದ್ರತೆ ಇದೆ. ಯಾರ ಭೇಟಿಗೂ ಕೂಡ ಅವಕಾಶ ಇಲ್ಲ. ಇಬ್ರು ಜೈಲರ್ ಇದ್ದಾರೆ, ಇಬ್ರು ಅಸಿಸ್ಟೆಂಟ್ ಜೈಲರ್ ಇದ್ದಾರೆ. ಸಿಬ್ಬಂದಿಗಿಂದ ನಿಗಾ ಇಡಲಾಗಿದೆ. ಯಾವಾಗಲೂ ಬಾಡಿ ಓನ್ ಕ್ಯಾಮ್ರಾವನ್ನ ಧರಿಸಿರ್ತಾರೆ ಸಿಬ್ಬಂದಿಗಳು. ಈ ಟೈಟ್ ರೂಲ್ಸ್ ಇಂದ ಆ ಕಡೆ ಅಲ್ಲಾಡಂಗಿಲ್ಲ, ಈ ಕಡೆ ಒದ್ದಾಡಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ. ಅಂದರೆ ಫ್ರೀ ಇರೋದಿಲ್ಲ ಅಂತ. ಸೊ ಹಾಗಾಗಿ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಸಾಮಾನ್ಯ ಕೈದಿಗಳಂತೆ ನಮ್ಗೆ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಅಂಥೇಳಿ. ಆಮೇಲೆ ತುಂಬ ಟೈಟ್ ರೂಲ್ಸ್ ಇದೆ. ಸ್ವಲ್ಪ ಸಡಿಲ ಮಾಡಿಕೊಡ್ಬೇಕು, ಅಟ್ಲೀಸ್ಟ್ ಮಾತನಾಡೋದಕ್ಕೆ ಅವಕಾಶನಾದರೂ ಕೊಡಬೇಕು, ಅಥವಾ ಒಟ್ಟಿಗೆ ಓಡಾಡೋದಕ್ಕೆ ಹೊರಗಡೆ ಆ ಥರನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಆರೋಪಿಗಳ ಪರ ವಕೀಲರು ಕೂಡ ಜಡ್ಜ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ನೋಡಬೇಕು ಇದನ್ನು ಜಡ್ಜ್ ಪರಿಗಣನೆ ತೆಗೆದುಕೊಳ್ತಾರಾ ಇಲ್ವಾ ಅಂತ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ಏನಾಯಿತು ಅಂಥೇಳಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಅವ್ರ ಹತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಇಬ್ಬರು ಜೈಲರ್ ಇದ್ದಾರೆ, ಇಬ್ಬರು ಅಸಿಸ್ಟೆಂಟ್ ಜೈಲರ್ ಇದ್ದಾರೆ. ಸಿಬ್ಬಂದಿಗಳನ್ನು ನಿಗಾ ಇಡಲಾಗಿದೆ. ಯಾವಾಗಲೂ ಕೂಡ ಬಾಡಿ ಓರ್ನ್ ಕ್ಯಾಮ್ರಾಗಳನ್ನು ಇಟ್ಕೊಂಡಿರ್ತಾರೆ. ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಟೈಟ್ ರೂಲ್ಸ್ ಇದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಈ ಹಿಂದೆ ಇದೇ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿದ್ದಕ್ಕಾಗಿ. ಮತ್ತು ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಒಂದು ಕಡೆ ಜೈಲಿನಲ್ಲಿ ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡ್ತಾ ಇದೆ, ಅಡ್ಜಸ್ಟ್ ಆಗ್ತಾ ಇಲ್ಲ. ಕಾರಣ ಈ ಹಿಂದೆ ಇದ್ದಂತಹ ರೂಲ್ಸೇ ಬೇರೆ, ಈಗ ಇರುವಂತಹ ರೂಲ್ಸೇ ಬೇರೆ. ಅವಾಗ ರಾಜಾತಿಥ್ಯ ಕೊಟ್ಟಿದ್ರು ಅಂತ ಈಗ ಟೈಟ್ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಕಡೆ ಹಿಂಗಿದೆ ಪರಿಸ್ಥಿತಿ. ಜೊತೆಗೆ ಲಾಯರ್ ಏನು ಹೇಳಿದ್ರು ಜಡ್ಜ್ಗೆ ಅಂತ. ಮತ್ತೊಂದು ಕಡೆ ಬಳ್ಳಾರಿಗೆ ಶಿಫ್ಟ್ ಮಾಡೋ ಕತೆ ಏನಾಯಿತು ಅಂತ. ಯಶರಥ್, ಕಾನೂನಿನ ಮುಂದೆ ಯಾರು ದೊಡ್ಡೋರಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಏನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯವನ್ನು ನೀಡಲಾಗ್ತಾ ಇತ್ತು. ಹಾಗೆ ಕಳೆದ ಬಾರಿ ಏನು ದರ್ಶನ್ ಬೇರೊಂದು ಕೈದಿಗಳ ಜೊತೆ, ಆರೋಪಿಗಳ ಜೊತೆ ಒಂದು ಗಾರ್ಡನಲ್ಲಿ ಕೂತ್ಕೊಂಡು ಕಾಫಿಯನ್ನು ಕುಡ್ಕೊಂಡು ಸ್ಮೋಕ್ ಮಾಡ್ತಾ ಇದ್ದಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಅದ್ರ ಜೊತೆಗೆ ಅಭಿಮಾನಿಯೊಬ್ಬರ ಜೊತೆ ಇಲ್ಲಿ ಜೈಲಲ್ಲಿ ಕೂತ್ಕೊಂಡು ವಿಡಿಯೋ ಕಾಲಲ್ಲಿ ಮಾತಾಡಿರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಅದಾದ ಬೆನ್ನಲ್ಲೇ ಕಳೆದ ವಾರ ಏನು ಗುರುವಾರ ಸುಪ್ರೀಂ ಕೋರ್ಟ್ ಒಂದು ಬೇಲ್ ಅರ್ಜಿಯನ್ನು ಕೂಡ ಕ್ಯಾನ್ಸಲ್ ಮಾಡುತ್ತೆ. ಇದೀಗ ಮತ್ತೆ ಪರಪ್ಪನ ಅಗ್ರಹಾರವನ್ನ ದರ್ಶನ್ ಅಂಡ್ ಗ್ಯಾಂಗ್ ಸೇರಿರುವಂಥದ್ದು. ಈ ವೇಳೆ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕೂಡ VIP ಟ್ರೀಟ್ಮೆಂಟ್ನ ದರ್ಶನ್ ಹಾಗೆ ದರ್ಶನ್ ಜೊತೆ ಇರುವಂತಹ ಉಳಿದ ಆರೋಪಿಗಳಿಗೆ ನೀಡಬಾರ್ದು. ಒಂದು ವೇಳೆ ಯಾರಾದರೂ VIP ಟ್ರೀಟ್ಮೆಂಟನ್ನು ನೀಡಿದ್ರೆ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಜೈಲರ್ಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರಿಂದಾಗಿ ಜೈಲರ್ ಆಗಿರಬಹುದು ಅಥವಾ ಉಳಿದ ಸಿಬ್ಬಂದಿ ಎಲ್ಲರೂ ಕೂಡ ಹೆದರಿರುವಂಥದ್ದು. ಹೀಗಾಗಿ ದರ್ಶನ್ಗಾಗಲಿ, ಪವಿತ್ರ ಗೌಡಗಾಗಲಿ ಅಥವಾ ಉಳಿದ ಆರೋಪಿಗಳಿಗಾಗಲಿ ಯಾವುದೇ ರೀತಿ VIP ಟ್ರೀಟ್ಮೆಂಟನ್ನು ಕೊಡ್ತಾ ಇಲ್ಲ. ಜೊತೆಗೆ ಅವರಿಗೆ ಆಗಾಗ ಆಚೆ ಹೋಗ್ಲಿಕ್ಕೂ ಕೂಡ, ಅಂದರೆ ಕಳೆದ ಬಾರಿ ನಾವು ಗಮನಿಸಿದಂಗೆ ದರ್ಶನ್ ಆರಾಮಾಗಿ ಇಡೀ ಪರಪ್ಪನ ಅಗ್ರಹಾರವನ್ನು ಓಡಾಡ್ಕೊಂಡಿದ್ರು. ಆದರೆ ಇವಾಗ ಅವರಿಗೆ ಆ ಒಂದು ಅವರಿರುವಂತಹ ಏನು ಒಂದು ಕೊಠಡಿ ಇದೆ, ಆ ಒಂದು ಕೊಠಡಿಯನ್ನು ಬಿಟ್ಟು, ಆ ಒಂದು ಸೆಲ್ಲನ್ನು ಬಿಟ್ಟು ಅವರಿಗೆ ಹೊರಬರಲಿಕ್ಕೆ ಅವಕಾಶ ಇಲ್ಲ. ಇದ್ರ ಜೊತೆಗೆ ಅಂದರೆ ಏನು ನೆನೆಯೂ ಕೂಡ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಆ ವೇಳೆಯೂ ಕೂಡ ಅವರ ಮುಖ ಬಾಡಿರುವಂಥದ್ದು. ಹಾಗೆ ಪವಿತ್ರ ಗೌಡನು ಕೂಡ ಏನು ಈಗ ಅರೆಸ್ಟ್ ಆದಾಗಲೂ ಕೂಡ ಒಂದು ಆಟಿಟ್ಯೂಡಲ್ಲಿ ಒಂದು ಫೋಟೋ ಒಂದು ವೈರಲ್ ಕೂಡ ಆಗಿತ್ತು. ಆದರೆ ಈಗ ಆ ಒಂದು ಆಟಿಟ್ಯೂಡ್ ಕೂಡ ಕಳಚಿ ಬಿದ್ದಿರುವಂಥದ್ದು. ಎಲ್ಲೋ ಒಂದು ಕಡೆ ಇವಾಗ ಅವರಿಗೆ ಜೈಲಲ್ಲಿ ಈ ಒಂದು ಸಮಯವನ್ನು ಕಳೀಲಿಕ್ಕೆ ಬಹಳಷ್ಟು ಕಷ್ಟ ಆಗಿರುವಂಥದ್ದು. ಹಾಗೆ ಪ್ರಮುಖವಾಗಿ ಜೈಲರ್ಗಳು ಎಲ್ಲರಿಗೂ ಕೂಡ ಹೊಸ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಕೂಡ ಕೊಟ್ಟಿರುವಂಥದ್ದು. 1 ತಿಂಗಳ ಸ್ಟೋರೇಜನ್ನು ಆ ಒಂದು ಕ್ಯಾಮ್ರಾ ಹೊಂದಿರುತ್ತೆ. ಒಂದು ವೇಳೆ ಯಾರಾದರೂ ಜೈಲರ್ಗಳು ಇವರಿಗೆ ಏನಾದರೂ ರಾಜ್ಯಾತಿಥ್ಯವನ್ನು ಕೊಡೋದಾಗಲಿ ಅಥವಾ ಅವರು ಕೇಳಿದ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡೋದಾಗಲಿ ಆದರೆ ಆ ಒಂದು ಜೈಲರ್ ವಿರುದ್ಧವೂ ಕೂಡ ಕಠಿಣ ಕ್ರಮಗಳಾಗತ್ತೆ. ಹಾಗೆ ಬಳ್ಳಾರಿಗೆ ಹೋಗುವಂತಹದ್ದು ಈಗ ಏನು ಅಂತ ಹೇಳಿದ್ರೆ ನಿನ್ನೆಯೂ ಕೂಡ ಒಂದು ಅರ್ಜಿ ವಿಚಾರಣೆ ಆಗಿರುವಂಥದ್ದು. ಬಹುಶಃ ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ದರ್ಶನ್ಗೆ ಗೊತ್ತಿರುವಂತಹ ಸಾಕಷ್ಟು ಜನ ಕೈದಿಗಳು ಹಾಗೆ ಆರೋಪಿಗಳು ಇರೋದ್ರಿಂದ ಬಹುತೇಕವಾಗಿ ದರ್ಶನ್ ಬಳ್ಳಾರಿ ಶಿಫ್ಟ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.